ನಮಸ್ಕಾರ ಎಲ್ಲ ನನ್ನ ಮುದ್ದು ಕಂದಮಗಳಿಗೆ. ಈಗ ನಾವು ಸೋಷಿಯಲ್ ಸೈನ್ಸ್ನ ಸೋಷಿಯಾಲಜಿ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಅಂದರೆ ಸೋಷಿಯಲ್ ಸೈನ್ಸಲ್ಲಿ ಈಗವರೆಗೂ ಹಿಸ್ಟ್ರಿ ಆಗಿದೆ, ಅದಾದಮೇಲೆ ಜಿಯೋಗ್ರಫಿ ಆಗಿದೆ, ತದನಂತರ ಈಗ ಕಂಟಿನ್ಯೂಡ್ ಪಾರ್ಟ್ ಯಾವುದು ಸೋಷಿಯಾಲಜಿ ಅಂತ. ಆಮೇಲೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಕಂಟಿನ್ಯೂಸ್ ಅಂತ ಇದ್ದಾರಲ್ಲ, ಅಂದರೆ ಇದ್ರ ಪಾರ್ಟ್ 1 ಇದೆಯಾ ಅಂತ ಯೋಚನೆ ಮಾಡೋಷ್ಟೇನು ಬೇಡ. ಓಕೆ, ಸೋಷಿಯಾಲಜಿಯಲ್ಲಿ ಇಂಪಾರ್ಟೆಂಟಾಗಿ ಯಾವ್ಯಾವ PYQs ಬರಬಹುದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದನ್ನು ನಾವು ಹಾಕಿದ್ದೀವಿ, ಮಾಡ್ಕೊಂಡು ಹೋಗೋಣ. ಓಕೆನಾ, ಬನ್ನಿ. ವಾಟ್ ಆರ್ ದ ಕಾಸಸ್ ಆಫ್ ಫೀಮೇಲ್ ಫೋರ್ಟಿಸೈಡ್? ಸರ್, ವಾಟ್ಸ್ ಫೋರ್ಟಿಸೈಡ್? ಫೋರ್ಟಿಸೈಡ್ ಅಂದರೆ ಮಕ್ಕಳನ್ನು ತನ್ನ ಭ್ರೂಣದಲ್ಲೇ ಹತ್ಯೆ ಮಾಡೋದು, ಅಂದರೆ ಹುಟ್ಟೋಕ್ಕೂ ಮುಂಚೆ ಸಾಯಿಸ್ತಕ್ಕಂಥ ಪ್ರಕ್ರಿಯೆ ಇದು. ಭ್ರೂಣ ಹತ್ಯೆಗೆ ಕಾರಣ ಅಂದರೆ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳಾವುವು ಅಂದರೆ, ಒಂದು, ಅವರಿಗೆ ಮೊದಲು ಹೆಣ್ಣು ಮಗು ಅಂದರೆ ವಾರಸ್ತನ ಅಂದರೆ ತನ್ನ ವಾರಸುದಾರ ಇಲ್ಲ, ವಾರಸತನವನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥವ್ರು ಯಾರು, ಹೆಣ್ಣಾದರೆ ಆಗಲ್ಲ, ಆ ಒಂದು ಮೈಂಡ್ಸೆಟ್ಟು, ಆ ದರಿದ್ರ ಮೈಂಡ್ಸೆಟ್ಟಲ್ಲಿ ಹೆಣ್ಣನ್ನು ಸಾಯಿಸ್ತಿದ್ರು. 2, ಬಡತನ. ಇನ್ನೊಂದು ನಾಲೆಡ್ಜ್ ಇಲ್ಲದೆ ಇರ್ತಕ್ಕಂಥದ್ದು, ಅಂದರೆ ಇಲ್ಲಿಟ್ರೇಟ್ಸ್ ಆಗಿದ್ರು ಅವರು. ಓಕೆ, ಆ ಒಂದು ಕಾರಣಗಳು. ಮೇಜರ್ ಕಾರಣಗಳು ಯಾವುದು? ಪಾವರ್ಟಿ, ಫಿಯರ್ ಆಫ್ ಡೌರಿಯ ಫಿಯರ್. ಇದೊಂದು ನೋಡ್ರಿ, ಇದು ಯಾವ ಕರ್ಮ ರೀ, ಡೌರಿ ಫಿಯರ್ ಅಂತೆ. ಡೌರಿ ಫಿಯರ್ ಅಂದರೆ ಏನು ಹೇಳಿ? ಇಲ್ಲಿ ಇದೆಯಲ್ಲ ವರದಕ್ಷಿಣೆ ಕೊಡಬೇಕು ಅನ್ನೋ ಭಯ, ಇಲ್ಲಿಟ್ರಸಿ, ಇಗ್ನೋರೆನ್ಸು, ಆ್ಯಂಟಿ ವುಮೆನ್ ಆ್ಯಟಿಟ್ಯೂಡ್ಗಳು, ಡಿಸೈರ್ ಫಾರ್ ಅ ಮೇಲ್ ಚೈಲ್ಡ್ ಅಂದರೆ ಗಂಡು ಮಗು ಬೇಕು ಅಂತಕ್ಕಂಥ ಒಂದು ಮೈಂಡ್ಸೆಟ್ ಇಟ್ಕೊಂಡಿರೋರು ಅಂತ. ಓಕೆ, ಇಲ್ಲಿ ತನಕ ನೋಡಿದ್ರಾ? ಇನ್ಯಾದರೂ ಬೇಕಾ? ಇಷ್ಟೇ ಪಾಯಿಂಟ್ಸು. ನೆಕ್ಸ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು, ವಾಟ್ ಆರ್ ದ ಇಲ್ ಎಫೆಕ್ಟ್ಸ್ ಆಫ್ ಫೀಮೇಲ್ ಫೋರ್ಟಿಸೈಡ್ಸ್? ಫೀಮೇಲ್ ಫೋರ್ಟಿಸೈಡ್ನ ಇಲ್ ಎಫೆಕ್ಟ್ಸ್ಗಳೇನೇನು ಅಂತ ನೋಡಬೇಕು. ಏನು ಇಲ್ ಎಫೆಕ್ಟ್ಸ್ ಇರ್ತವೆ? ರಿಡಕ್ಷನ್ ಇನ್ ದ ನಂಬರ್ ಆಫ್ ವುಮೆನ್, ಮೇಯ್ನ್ ಅದು. ಅಂದರೆ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಹೆಣ್ಣು ಮಕ್ಕಳ ಸಂಖ್ಯೆ, ಪಾಪ್ಯುಲೇಷನ್ ಸಂಖ್ಯೆ ಹೆಣ್ಣು ಮಕ್ಕಳದು ಕಡಿಮೆ ಆಗಿಬಿಡುತ್ತೆ. 2ನೇದು, ಲೀಡ್ಸ್ ಟು ಇಂಬ್ಯಾಲೆನ್ಸ್ಡ್ ಜೆಂಡರ್ ರೇಷಿಯೋ ಏನಿರುತ್ತಲ್ಲ, ಆ ಜೆಂಡರ್ ರೇಷಿಯೋ ಅಲ್ಲಿ ಇಂಬ್ಯಾಲೆನ್ಸ್ ಕಾಣಿಸುತ್ತೆ. ಬ್ಯಾಲೆನ್ಸ್ಡ್ ಮೆಥಡಲ್ಲಿ ಇರೋಲ್ಲ, ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಜೆಂಡರ್ ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಗುತ್ತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಕಾಣಿಸುತ್ತಲ್ಲಿ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇರುತ್ತೆ. ಹಾಗೆ ಡಿಗ್ರೇಡೇಷನ್ ಆಫ್ ವುಮೆನ್ ಸ್ಟೇಟಸ್ನ ಡಿಗ್ರೇಡೇಷನ್ ಕೂಡ ಇರ್ತದೆ. ಓಕೆನಾ, ಈ ಪಾಯಿಂಟ್ಸ್ ಕನ್ನಡದಲ್ಲೂ ನೋಡ್ಕೊಳ್ಳಿ. ಸ್ತ್ರೀ ಪುರುಷ ಲಿಂಗಾನುಪಾತದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಹಾಗೆ ಲಿಂಗ ತಾರತಮ್ಯ ಆಗ್ತದೆ, ಸ್ತ್ರೀಯರ ಸ್ಥಾನದ ಅಪಮೌಲ್ಯೀಕರಣ ಆಗ್ತದಂಥದ್ದು. ಓಕೆ, ಅಪಮೌಲ್ಯೀಕರಣ ಆಗ್ತಕ್ಕಂಥದ್ದು ನಡೆಯುತ್ತೆ. ಏನರಿಂದ? ಈ ಫೋರ್ಟಿಸೈಡಿಂದ. ಆಯಿತಾ? ಈ ಫೀಮೇಲ್ ಫೋರ್ಟಿಸೈಡ್ ಏನಿರುತ್ತಲ್ಲ, ಈ ಫೀಮೇಲ್ ಫೋರ್ಟಿಸೈಡಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ ಏನು? ಲಾಸ್ಟ್ ಬಂದ್ಬಿಟ್ಟಿದ್ದೀವಿ ನಾವು. ಸಾರಿ ಮ್ಯಾನ್. ಓಕೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪೇಯ್ಡ್ ಆ್ಯಂಡ್ ಅನ್ಪೇಯ್ಡ್ ಲೇಬರ್. ಪೇಯ್ಡ್ ಲೇಬರ್ಗೂ ಹಾಗೂ ಅನ್ಪೇಯ್ಡ್ ಲೇಬರ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಫಸ್ಟು ಪೇಯ್ಡ್ ಲೇಬರು, ಅನ್ಪೇಯ್ಡ್ ಲೇಬರ್ ಎರಡೂ ಕಂಪೇರ್ ಮಾಡ್ಕೊಂಡು ಹೋಗೋಣ. ಪೇಯ್ಡಲ್ಲೇನು? ಪ್ರೊವೈಡಿಂಗ್ ಫಿಸಿಕಲ್ ಫಾರ್ಮ್ ಆಫ್ ರಿವಾರ್ಡ್ ಅಂದರೆ ಸ್ಯಾಲ್ರಿ ಕೊಡ್ತಾನೆ ಅಂತ. ಅನ್ಪೇಯ್ಡಲ್ಲಿ ವರ್ಕ್ that is done for the sake of mental happiness ಅಂದರೆ ಮೆಂಟಲ್ ಹ್ಯಾಪಿನೆಸ್ಗೋಸ್ಕರ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಮ ತಾಯಿ ದಿನನಿತ್ಯ ಎದ್ದು, ನೀವು 7 ಗಂಟೆಗೆ ಸ್ಕೂಲ್ಗೆ ಹೋದ್ರು, 5 ಗಂಟೆಗೆ ಸ್ಕೂಲ್ ಹೋದರೂ ಸಹ ಆಕೆ 4 ಗಂಟೆಗೆ ಎದ್ದು ತನ್ನ ಅಡುಗೆಯನ್ನು ತಾನು ಮಾಡಿ ಬಾಕ್ಸಲ್ಲಿ ಫೀಡ್ ಮಾಡಿ ಕಳಿಸ್ತಾಳೆ. ಸಂಜೆ ಬಂದಿದ್ದ ತಕ್ಷಣ ನೀನು ಲಿಸ್ಟ್ ಇಟ್ಕೊಂಡು ಬೆಳಗ್ಗೆ 100 ರೂಪಾಯಿ ಟಿಫನ್ನು, ಮಧ್ಯಾಹ್ನ ಒಂದು 150 ರೂಪಾಯಿ ಊಟನಪ್ಪ, ಸಾಯಂಕಾಲ ಸ್ನ್ಯಾಕ್ಸ್ ಇವಾಗ ತಂದಿಕ್ಕಿ ನಾನು ತಿನ್ಬಿಡು ಚಿಪ್ಸು, ಅದೊಂದು 50 ರೂಪಾಯಿ, ಎಲ್ಲ ಸೇರಿಸಿ ಒಂದು 300 ರೂಪಾಯಿ ಬಿಲ್ ಹಾಕಿದ್ದೀನಿ, ಬಿಲ್ ಕಟ್ಬಿಡಿ ಇವತ್ತು ಅಂತಾರೆ. ದಟ್ಸ್ ಅನ್ಪೇಯ್ಡ್. ದಟ್ಸ್ ಹರ್ ಹಾರ್ಟ್, ದಟ್ಸ್ ಹರ್ ಲವ್ ಟುವರ್ಡ್ಸ್ ಯು. ಓಕೆ, ವರ್ಕ್ ಆ್ಯಕ್ಟಿವಿಟಿ ಇಟ್ ಸೆಲ್ಫ್ ಈಸ್ ಪೇಯ್ಡ್ ವರ್ಕ್, ಬಟ್ ಇಲ್ಲಿ ವರ್ಕ್ ವಿತೌಟ್ ಫಿನಾನ್ಷಿಯಲ್ ಗೇನ್ ಆರ್ ರಿವಾರ್ಡ್. ಎಕ್ಸಾಂಪಲ್, ಆನ್ ಆರ್ಟಿಸ್ಟ್ ಪೇಂಟ್ಸ್ ಅ ಪಿಕ್ಚರ್ ಫಾರ್ ಹಿಸ್ ಓನ್ ಪ್ಲೆಷರ್.
ಆತನ ಓನ್ ಸಂತೋಷಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಪೇಂಟಿಂಗ್. ನೀವು ಮಾಡ್ತೀರಲ್ಲ ಪೇಂಟಿಂಗ್, ನೀವು ಆವಾಗೆಲ್ಲ ಮಾಡೋ ಅಂಥ ಪೇಂಟಿಂಗ್ ಯಾವುದು? 2 ಮೌಂಟೇನು. ನೋಡಿರಿ ನಿಮ್ಮ ಪೇಂಟಿಂಗ್ ತೋರಿಸ್ತೀನಿ. ಈ ಪೇಂಟಿಂಗ್ ಅಂತ ಇದ್ದಂಗೆ ಸ್ಕೂಲಲ್ಲಿ ತಗೋ 2 ಮೌಂಟೇನು, ಮಧ್ಯದಲ್ಲೊಂದು ಸೂರ್ಯ, ಇಲ್ಲೊಂದು ನದಿ, ಇಲ್ಲೇ ನದಿ ಪಕ್ಕ ಒಂದು ಮನೆ. ಕರೆಕ್ಟಾಗಿ ಹೇಳ್ರಿ, ಇದೆ ತಾನೇ ನಿಮ್ಮ ಪೇಂಟಿಂಗ್? ಮನೆಗೊಂದು ದಾರಿ, ಇಷ್ಟೇ ಇದೇ ನಿಮ್ಮ ಪೇಂಟಿಂಗು. ಅವಾಗೆಲ್ಲ ಇದೇ ಫೇಮಸ್ ಪೇಂಟಿಂಗ್ ರೀ ನಿಮ್ಮದೇ ಎಲ್ಲ. ನಾವು ಅದೇ ಕೆಲಸ ಮಾಡಿರೋದು ಬರೀರಿ, ಓಕೆನಾ? ನೆಕ್ಸ್ಟ್ ನೋಡೋಣವಾ, ಇಲ್ಲೇನು ವರ್ಕ್ ಫಾರ್ ಫಿನಾನ್ಷಿಯಲ್ ರಿವಾರ್ಡ್ ಅಂತೆ. ದಟ್ ಈಸ್ ಲೆಕ್ಚರಿಂಗ್ ಇನ್ ಸ್ಕೂಲ್ಸ್. ವಾಟ್ ಐ ಆಮ್ ಡೂಯಿಂಗ್ ನಾವು, ನಾನು ಅದೇ ಮಾಡ್ತಿರೋದು. ಫಿನಾನ್ಷಿಯಲ್ಗೋಸ್ಕರ ವರ್ಕ್, ಹೊಟ್ಟೆಪಾಡು. ದ್ಯಾಟ್ಸ್ ದಿಸ್. ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್, ರಿಪೇರಿಂಗ್ ವೆಹಿಕಲ್ಸ್, ಎಲ್ಲ ಹಲವಾರುಗಳು. ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓಕೆ? ನೆಕ್ಸ್ಟು ಕನ್ನಡದಲ್ಲೂ ಸ್ಕ್ರೀನ್ಶಾಟ್ ತೊಗೊಳ್ಳಿಮ್ಮ. ವಾಟ್ ಆರ್ ದ ಕಾಸಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್? ಅನ್ಎಂಪ್ಲಾಯ್ಮೆಂಟ್ ಕಾಸಸ್ ಏನು? ಫಸ್ಟ್ ಬರೋದೇ ಓವರ್ ಪಾಪ್ಯುಲೇಷನ್ನು, ಇಲ್ಲಿಟ್ರಸಿ, ಪಾವರ್ಟಿ, ಇವೆಲ್ಲ ಬರ್ತವೆ. ಓವರ್ ಪಾಪ್ಯುಲೇಷನ್ನು, ಮೆಕ್ಯಾನೈಸೇಷನ್ ಅಂದರೆ ನಮ್ಮ ಈಗ AI ಟೂಲ್ಸ್ ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವುದೋ ಒಂದು ರೀಲಲ್ಲಿ ನೋಡ್ತಿದ್ದೆ, ಐ ಡೋಂಟ್ ನೋ ದ ಯೂಟ್ಯೂಬರ್ಸ್ ನೇಮ್, ಬಟ್ ಅವ್ನು ಹೇಳ್ತಿದ್ದ ಏನಂದರೆ, ಈ ಒಂದು ವೆಬ್ಸೈಟ್ಸ್ಗಳಿರ್ತಾವಲ್ಲ, ಆ ವೆಬ್ಸೈಟ್ ನಿಮ್ಗೆ ಏನೇನು ಬೇಕು ಅಂತ ಹೇಳಿ ನೀವು ಒಂದು ಫಾಂಟಲ್ಲಿ ಬರೆದುಬಿಟ್ಟು AI ಹೇಳಿದ್ರೆ AI ವೆಬ್ಸೈಟೇ ಮಾಡಿಕೊಟ್ಬಿಡುತ್ತಂತೆ. ಇನ್ನೇನು ಬೇಕು? ಮುಂಚೆ ಎಲ್ಲ ವೆಬ್ಸೈಟ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಮಾಡಿಸ್ತಿದ್ವಿ, ಆ ಕೋಡಿಂಗ್ ಎಲ್ಲ ಬರೆದು ಅವರು. ಸೊ ಆ ಕೋಡಿಂಗ್ ಎಲ್ಲ AI ಮಾಡಿಬಿಡ್ತಿದೆ. ದಟ್ಸ್ ವಾಟ್. ಎಕ್ಸೆಸಿವ್ ಡಿವಿಷನ್ ಆಫ್ ಲೇಬರ್, ಸೋಷಿಯಲ್ ಇನ್ಇಕ್ವಾಲಿಟಿ, ಲ್ಯಾಕ್ ಆಫ್ ಕ್ಯಾಪಿಟಲ್ಲು, ಇಲಿಟ್ರಸಿ. ಪಾವರ್ಟಿನೂ ಸೇರಿಸ್ಕೋಬೋದು, ಏನು ತೊಂದರೆ ಏನಿಲ್ಲ. ಯು ಕ್ಯಾನ್ ಆ್ಯಡ್ ಪಾವರ್ಟಿ ಆಲ್ಸೋ. ಅರ್ಥ ಆಯ್ತಾ? ನಿರುದ್ಯೋಗಕ್ಕೆ ಕಾರಣ ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ ಹಾಗೂ ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ ಹಾಗೂ ಅನಕ್ಷರತೆ. ನಡೀರಿ. ಹೌ ಈಸ್ ಅನ್ಎಂಪ್ಲಾಯ್ಮೆಂಟ್ ಅ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್? ಹೌ ಹ್ಯಾಸ್ ಅನ್ಎಂಪ್ಲಾಯ್ಮೆಂಟ್ ಅ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಸೊಸೈಟಿ? ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಎಫೆಕ್ಟ್ಸ್ ಏನು, ಅನ್ಎಂಪ್ಲಾಯ್ಮೆಂಟ್ನ ಎಫೆಕ್ಟ್ಸ್ ಏನು ಅಂತ ಕೇಳ್ತೇನೆ. ಪಾವರ್ಟಿ ಫಸ್ಟ್ ಬರಬೇಕು, ಇಲ್ನೆಸ್ಸು, ಕರಪ್ಷನ್ನು, ಫ್ಯಾಮಿಲಿ ಬ್ರೇಕ್ ಡೌನ್ಗಳು, ಚೀಟಿಂಗು, ಫ್ರಾಡು, ಥೆಫ್ಟು, ಅಡಲ್ಟ್ರಿ, ಪಾಯಿಂಟ್ಸ್. ಅದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗೇನಿಲ್ಲ, ನಿಮಗೆಲ್ಲ ಗೊತ್ತು. ನೆಕ್ಸ್ಟು ಸ್ಕ್ರೀನ್ಶಾಟ್ ಇದು ತಗೊಂಡ್ರಾ? ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್, ವಾಟ್ ಆರ್ ದ measures taken by the governments to eliminate unemployment? How can be the problem of unemployment solved in a country with huge population? ಹ್ಯೂಜ್ ಪಾಪ್ಯುಲೇಷನ್ ಏನಿದೆ ನಮ್ಮ ಕಂಟ್ರಿಯಲ್ಲಿ, ಈ ಕಂಟ್ರಿಯ ಹ್ಯೂಜ್ ಪಾಪ್ಯುಲೇಷನನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ಗಳು ಮಾಡಬೇಕು, ಸ್ಕೀಮ್ಸ್ಗಳು ಬಿಡಬೇಕು. ಅದನ್ನೇ ಅವ್ರು ಹೇಳ್ತಿರ್ತಾರೆ, ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ ಮಾಡಬೇಕು. ಹಾಗೆ ಪ್ರಮೋಷನ್ ಆಫ್ ಕಾಟೇಜ್ ಇಂಡಸ್ಟ್ರಿಗಳನ್ನು ಪ್ರಮೋಟ್ ಮಾಡ್ತಾರೆ. ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೆಕ್ಟಾರ್, ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟಾರ್, PMEGPನೂ ಬರಿಬೋದು. 5 years ಪ್ಲ್ಯಾನ್ ಕೂಡ. ಸಣ್ಣ ಬಿಸ್ನೆಸ್ಗಳು ನಮ್ಮ ಯುವಕರಾಗಲಿ ಯಾರೇ ಆಗಲಿ ಸ್ಟಾರ್ಟ್ ಮಾಡಲಿಕ್ಕೆ ಅಂತಾನೆ ಹೇಳಿ ಗವರ್ನಮೆಂಟ್ ಒಂದು ಸ್ಕೀಮ್ ತಂದಿದೆ, ಅದು PMEGP, where you can get loan up to 50 lakhs and the subsidy percentage will be 35, starting from 25 something or 15, I think so. I don't know about that, but 25 to 35 something around that you can get the subsidy by the government. Let's say we are taking 20 lakhs of loan now, the subsidy will be 7 lakhs around if we take 35%. Okay, ಇದನ್ನೆಲ್ಲ ಓದ್ಕೊಳ್ಳಿ. ಎಜುಕೇಷನ್ ರಿಫಾರ್ಮ್ ಸ್ಕೀಮ್ಸ್ಗಳು ಇರೋದು, ಪ್ರಮೋಷನ್ ಆಫ್ ವೊಕೇಶನಲ್ ಎಜುಕೇಷನ್, ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್. ಯಾಕೆಂದರೆ ರೂರಲ್ ಏರಿಯಾಸಲ್ಲಿ ಟು ಇನ್ಕ್ರೀಸ್
the job opportunities, the industries will be promoted in rural areas, but they won't bring industries in rural areas because you know that I taught you in geography class that they won't get any facility like water facility and labor facility, speed transaction, I mean what transportation, easy transportation, like that. Okay, did you get that? Let's move. ಕನ್ನಡ ನೋಡಿ, ಓಕೆನಾ? ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿಮ್ಮ, ತೊಗೊಂಡ್ರೇನ್ರು? ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಡಿಫರೆನ್ಸಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಹೌ ಆರ್ ಆರ್ಗನೈಸ್ಡ್ ಸೆಕ್ಟಾರ್ ವರ್ಕ್ಸ್ ಆ್ಯಂಡ್ ಡಿಫರೆಂಟ್ ಫ್ರಮ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಅಂದರೆ ಆರ್ಗನೈಸ್ಡ್ಗೂ ಅನ್ಆರ್ಗನೈಸ್ಡ್ಗೂ ಡಿಫ್ರೆನ್ಸಸ್ ಕೇಳ್ತಿದ್ದಾರೆ. ಡಿಫ್ರೆನ್ಸಸ್ ಇಷ್ಟೇ, ಈಗ ಬೆಳಗಾದರೆ ಎದ್ದೇಳೋ ಸ್ಟೂಡೆಂಟು ಇಬ್ಬರು ಮಕ್ಕಳಿರ್ತಾರೆ, ಒಬ್ಬ ಚಿಂಟು ಇನ್ನೊಬ್ಬ ಪಿಂಟು. ಚಿಂಟು ಏನು ಮಾಡ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಹಲ್ಲುಜ್ಜಿ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅವರಮ್ಮ ಇಟ್ಕಟ್ಟಿದ್ದು ಊಟನ ನೀಟಾಗಿ ತಿಂದು ಬಾಕ್ಸನ್ನು ಕಟ್ಕೊಂಡು ಬಾಸ್ಕೆಟಲ್ಲಿ ಇಟ್ಕೊಂಡು ಟೈ, ಬೆಲ್ಟು, ಶೂ, ಡ್ರೆಸ್ಸು ಎಲ್ಲ ಹಾಕ್ಕೊಂಡು ತಲೆ ಕ್ರಾಫಿಂಗ್ದು ಹಿಂಗೆ ಬಾಚ್ಕೊಂಡು ನೀಟಾಗಿ ಹಿಂಗೆ ಬಾಚ್ಕೊಂಡು ಡೀಸೆಂಟಾಗಿ ಹೋಗಿ ಬಸ್ ಹತ್ತಾನೆ. ಬಸ್ ಹತ್ಬಿಟ್ಟು ಅಲ್ಲಿ ಅಟೆನ್ಷನ್ ಪೊಸಿಷನಲ್ಲಿ ಕ್ಲಾಸ್ ಒಳಗಡೆ ಎಂಟ್ರಿ ಕೊಡ್ತಾನೆ. ಇವನು ಚಿಂಟು, ಇನ್ನೊಬ್ಬ ಅವ್ನು ಪಿಂಟು. ಈ ಪಿಂಟು ಹೆಂಗೆ ಗೊತ್ತಾ, ಬೆಳಗ್ಗೆನೇ ಎದೊಳ್ತಾನೆ, ಎದ್ದು ಮಕ್ಕ ಗಿಕ್ಕ ಏನೂ ತೊಳೆಯಲ್ಲ, ಬೆಳಗ್ಗೆನೇ ಆಚೆಗೆ ಹೋಗ್ಬಿಡ್ತಾನೆ. ಫಸ್ಟು ಆಚೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಡ್ಕೊಂಬರ್ತಾನೆ. ಆಡ್ಕೊಂಬಂದ್ಬಿಟ್ಟು ಯಾವುದೋ ಒಂದು ಮಕ್ಕ ತೊಳೆದಿರ್ತಾನೋ ಇಲ್ಲ ಗೊತ್ತಿಲ್ಲ, ಯಾವುದೋ ಒಂದು ಚಡ್ಡಿ ಹಾಕ್ಕೊಂಡು ಯಾವುದೋ ಒಂದು ಶರ್ಟ್ ಹಾಕ್ಕೊಂಡು ಏನೋ ಒಂದು ಇತ್ತಿರ್ತಾರೆ ಅವರಮ್ಮ ತಿನ್ಕೊಂಡು ಸೀದಾ ಹಂಗೆ ರಯ್ಯ ಸ್ಕೂಲ್ಗೆ. ಏನು ಬ್ಯಾಗು ಒಂದು ಬ್ಯಾಗ್ ಲೂಸ್ ಇರ್ತೈತೆ, ಐ ಮೀನ್ ಒಂದು ಕಡೆ ಒಂದು ಸ್ಲೀವ್ ಲೂಸ್ ಇರುತ್ತೆ, ಇನ್ನೊಂದು ಟೈಟ್ ಇರುತ್ತೆ. ಬ್ಯಾಗ್ ಕೆಳಗಡೆ ಹಿಂಗೆ ಹೊಲ ಆಡ್ತಾ ಇರುತ್ತೆ. ಲಂಚ್ ಬಾಕ್ಸ್ ಎಲ್ಲ ಇಲ್ಲ, ತಟ್ಟೆ ಇಟ್ಕೊಂಡು ಓಡ್ತಾ ಇರೋದೆ ಪಿಂಟು. ಹೋಗೋದು ಸೀದಾ ಸ್ಕೂಲಲ್ಲಿ ಕುತ್ಕೊಳೋದು, ಪಾಠ ಹೇಳಿದ್ರೆ ಪಾಠ ಕೇಳಿಸ್ಕೊತಾನೆ, ಇಲ್ಲಾಂದರೆ ಸೀದಾ ಮನೆಗೆ ಬಂದು ಮತ್ತಿನ್ನು ದನ ಕಾಯೋ ಕೆಲಸಗಳು ಮಾಡ್ತಾನೆ, ದನದ ಕೆಲಸಗಳು ಮಾಡ್ತಾನೆ. ಕಂಟಿನ್ಯೂ ಪಾರ್ಟ್. ದ್ಯಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಇನ್ಆರ್ಗನೈಸ್ಡ್ ಅಂತ ನೀವು ತಿಳ್ಕೊಬೇಕಷ್ಟೆ. ಇದೇನು ಪ್ರಾಪರ್ ಆನ್ಸರ್ ಇದನ್ನೇ ಬರೆಯೋದಲ್ಲ. ಪಾಯಿಂಟ್ಸ್ ನೋಡಿ, ಹ್ಯಾವ್ ಸ್ಪೆಸಿಫಿಕ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಒಂದು ಡಿಸಿಪ್ಲಿನ್ ರೆಗ್ಯುಲೇಷನ್ಸ್ ಇರುತ್ತೆ, ಲಾಸ್ ಇರುತ್ತೆ. ಅಣ್ಣನಿಗೆ ಯಾವುದೂ ಇಲ್ಲ, ಇವೆಲ್ಲ ಸೀನೇ ಇಲ್ಲ. ಡಿಸಿಪ್ಲಿನ್ ಎಲ್ಲ ಊರಿಂದ ಆಚೆಗದು ಮಾತು. ವರ್ಕಿನ ಸ್ಪೆಸಿಫಿಕ್ ವರ್ಕ್ ಪ್ಲೇಸ್. ಅಣ್ಣ ತಿಂದರೆ ಹೋಗಿ ಡೈನಿಂಗ್ ಹಾಲಲ್ಲೇ ತಿನ್ನೋದು. ಅಣ್ಣ ಓದೋದಾದರೆ ಹೋಗಿ ಕ್ಲಾಸ್ ರೂಮಲ್ಲೇ ಓದ್ತಾನೆ, ಇಲ್ಲ ಸ್ಟಡಿ ರೂಮಲ್ಲಿ ಓದ್ತಾನೆ. ಇಲ್ಲೇನೋ ವರ್ಕಿಂಗ್ ಸ್ಪೇಸೇ ಇಲ್ಲ. ಅಂದರೆ ತಿನ್ನೋದು ಅವ್ನು ಎಲ್ಲಿ ತಿಂದಿರ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ. ಟೆರೆಸ್ ಮೇಲೆ ಕೂತಿರ್ಬೋದು, ಒಂದು ಪಕ್ಷ ಟೆರೆಸ್ ಮೇಲೆ ಆದರೂ ಓಕೆ, ಎಲ್ಲೋ ಆಚೆ ನೆಲದ ಮೇಲೆ ಕೂತ್ಕೊಂಡು, ಅಲ್ಲೆಲ್ಲೋ ಆಚೆ ಫುಟ್ಪಾತ್ ಮೇಲೆ ಕೂತ್ಕೊಂಡು ತಿಂದ್ಬಿಡ್ತಾನೆ. ಅಷ್ಟು ವರ್ಕ್ ಸ್ಪೇಸ್ ಇಲ್ಲ, ಇರ್ರೆಗ್ಯುಲರ್. ಫಿಕ್ಸ್ಡ್ ವೇಜಸ್ ಇರ್ತದೆ, ಇವನ್ಗೆ ಯಾವ ಫಿಕ್ಸ್ಡ್ ವೇಜಸ್ಸು ಇರಲ್ಲ. ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಇಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇರಲ್ಲ. ಇಲ್ಲಿ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇರುತ್ತೆ. ಒಳ್ಳೆ ಇಂಗ್ಲೀಷ್ ಎಲ್ಲ ಮಾತಾಡ್ತಾನೆ. ಆದರೆ ಯಾರೋ ಚಿಂಟು ಇಂಗ್ಲೀಷೆಲ್ಲ ನೀಟಾಗಿ ಕಲ್ತ್ಕೊಂಡಿರ್ತಾನೆ. ಯಾಕೆಂದರೆ ಅಣ್ಣ ಓದಿರೋದು ಇಂಟರ್ನ್ಯಾಷನಲ್ ಸ್ಕೂಲು, ನಮ್ಮವನು ಪಿಂಟು ಗೌರ್ಮೆಂಟ್ ಸ್ಕೂಲು. ಅಣ್ಣ ಬರೀ ಸಂಸ್ಕೃತನೇ, ಯಾವ ಇಂಗ್ಲೀಷ್ ಎಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್. ಅವೆಲ್ಲ ಬಾಯಿ ಬಿಟ್ಟರೆ ಸಂಸ್ಕೃತ ಗೊತ್ತಲ್ಲ ಇವಾಗೆಲ್ಲ ಮಂತ್ರಗಳು. ಆ ಸಂಸ್ಕೃತ ನಮ್ಮ ಪಿಂಟು ಅಣ್ಣಂದು. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓಕೆನಾ? ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ವರ್ಕರ್ಸ್? What are the challenges? They don't have skills, they don't have workspace. Then what else will they do? There are no fixed rules and regulations. Low wages are paid. No fee medical facilities. There is no job security. Okay, there is no fixed salary. Vacation pay iralla. Pension and allowances gal iralla. There is a possibility of exploitation. ಇವಿಷ್ಟು ಪಾಯಿಂಟ್ಸು. ಬೇಗ ಪಟ್ಪಟ ಓದ್ಕೊಂಬಿಡಿ. ಸ್ಕ್ರೀನ್ಶಾಟ್ ತೊಗೊಳ್ಳಿಮ್ಮ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗನೈಸ್ಡ್ ಸೆಕ್ಟಾರ್ ವರ್ಕರ್ಸ್. ಆರ್ಗನೈಸ್ಡ್ ಸೆಕ್ಟಾರ್ಸ್ ಯಾರಿರ್ತಾರೆ ಆ ವರ್ಕರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳಿ ಅಂತ ಹೇಳ್ತಾರೆ. ಇಲ್ಲಿ ಆಪೋಸಿಟ್ಟು ಇಲ್ಲೇನು ನೋಡಿದ್ವಿ ನಾವು,
ಇಲ್ಲಿರ್ತಕ್ಕಂಥದ್ದನ್ನೇ ಸಪ್ರೇಟ್ ಕೇಳ್ತಿದ್ದಾನಲ್ಲಿ. ಯೂಸ್ ಯುವರ್ ಮೈಂಡ್. ಸಿ ಏನು ಕೇಳ್ದ? ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಇವ್ರಿಗೆ ಸೆಟ್ ಆಫ್ ಲಾ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಫಿಕ್ಸೆಡ್ ವರ್ಕ್ಶಾಪ್ ಇರ್ತದೆ, ವರ್ಕ್ ಪ್ಲೇಸ್ ಇರುತ್ತೆ, ಫಿಕ್ಸೆಡ್ ಸ್ಯಾಲ್ರಿ ಇರುತ್ತೆ, ಅಲೋಯನ್ಸಸ್ಗಳಿರುತ್ತೆ, ಪೆನ್ಷನ್ ಪೇಗಳಿರುತ್ತೆ, ಮೆಡಿಕೇಷನ್ ಪೇಗಳೆಲ್ಲ ಇರುತ್ತೆ, ಅಷ್ಟೇ. ಇನ್ನೇನು ಅದಕ್ಕಿಂತ ಏನಿದ್ದೀರಿ? ಹೊಡಿರಿ ಸ್ಕ್ರೀನ್ಶಾಟ್ ಒಂದು ಪಟ್ ಅಂತ ಇದೊಂದು ಹೊಡಿರಿ. ಯಾವ್ರಿ ಇವೆಲ್ಲ ಸಿಲ್ಲಿ ಕ್ವಶನ್ಗಳು? ಕೇಳಿದ್ದನ್ನೇ ಕೇಳ್ಕೊಂಡು ನಮ್ಮ ಟೈಮ್ ವೇಸ್ಟು, ನಿಮ್ಮ ಟೈಮ್ ವೇಸ್ಟು ಅಲ್ವೇನ್ರಿ? ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ಎಂಪ್ಲಾಯ್ಮೆಂಟ್. Discrimination in employment. Discrimination in work is the inequality in the distribution of work and wages. ಒಂದೇ ಕಡೆ ವರ್ಕ್ ಮಾಡ್ತಿರ್ತಾರೆ ಚಿಂಟು ಪಿಂಟು ಇಬ್ರು. ಚಿಂಟುಗೆ 40,000, ಒಂದೇ ವರ್ಕೆ ಇಬ್ರಿಗೂ, ಇವನಿಗೆ 20,000. ಯಾಕಿಂಥದ್ದು? ಈ ಬಾಳ್ ಯಾಕೆ ಅಂತ ಪ್ರಶ್ನೆ ಅಲ್ಲಿ. ದ ಜಾಬ್ಸ್ ಆಫ್ ವುಮೆನ್ ಆ್ಯಂಡ್ ಮೆನ್ ಆರ್ ನಾಟ್ ದ ಸೇಮ್. ಬಿಕಾಸ್ ಸಿ, ಅದು ಇನ್ಇಕ್ವಾಲಿಟಿನೇ, ದಟ್ಸ್ ನಾಟ್ ಈಕ್ವಾಲಿಟಿ. ಫಾರ್ ಎಕ್ಸಾಂಪಲ್, ಫಿಸಿಕಲ್ ಜಾಬ್ ಇದ್ದು ಜಾಸ್ತಿ ಫಿಸಿಕಲ್ ಜಾಬ್ ಇದ್ದರೆ ಅದರಲ್ಲಿ ಸಪ್ರೇಟ್ ಮಾಡೋದು ಓಕೆ. ಬಟ್ ಈಗ ನವಡೇಸ್ ದಿಸ್ ಇಸ್ ನಾಟ್ ದೇರ್. ಈಗಿದೇನಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಲಿಟ್ರೇಟ್ಸ್ ಆಗ್ತಿದ್ದಾರೆ, ಎಜುಕೇಟರ್ಸ್ ಆಗ್ತಿದ್ದಾರೆ. ದೇ ಆರ್ ಆಲ್ ವೆಲ್ ನೋನ್ ಪರ್ಸನ್ಸ್. ಮೆನ್ ಆರ್ ಗಿವನ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸ್ಯಾಲರಿ. women are given less responsibility and salary. In an agricultural society, there is an unequal distribution of work tasks on basis of gender, age, abilities. See, ಅದು ಕರೆಕ್ಟು. ಒಬ್ಬ 25 ವರ್ಷ ಹುಡುಗನ್ನ ನೀನು ಹೋಗಿ ಹೊಲ ಉಳುಬಿಟ್ಟು ಸೀಡ್ಸ್ ಎಲ್ಲ ಹಾಕಿ, ನೀನು ಅದಕ್ಕೇನು ಸ್ಪ್ರಿಂಕಲ್ ಇರಿಗೇಷನ್ ಅಥವಾ ಡ್ರಿಪ್ ಇರಿಗೇಷನ್ಗೆ ಡ್ರಿಪ್ಪೆಲ್ಲ ನೀನು ಜಾಯಿನ್ ಮಾಡಿ ಕಳೆ ಕೀಳೋದ್ರಿಂದ ಎಲ್ಲ ಪೂರ್ತಿ ನೀನೇ ನೋಡ್ಕೊ ಅಂತ ಹೇಳಿಬಿಟ್ರೆ ಅವನೇನು ಮಾಡ್ತಾನೆ? ಒಬ್ಬ 80 ವರ್ಷದ ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನಲ್ಲಿ ಬಿಟ್ಟು ನೀನು ಇದೆಲ್ಲ ಮಾಡೋಕ್ಕೆ ಹೇಳಿದ್ರೆ, ಈ 25 ವರ್ಷದವನು ಎಷ್ಟೊತ್ತು ಮಾಡ್ತಾನೆ, ಅವ್ರು ಎಷ್ಟೊತ್ತು ಮಾಡ್ತಾರೆ, ಅವ್ರಿಗೆ ಸುಸ್ತಾಗುತ್ತೆ, ಇವ್ನಿಗೆ ಸುಸ್ತಾಗುತ್ತೆ. ಸೊ ಇವೆಲ್ಲ ಇನ್ಇಕ್ವಾಲಿಟೀಸೇ. ಬಟ್ ಹಾಗಿರ್ಬೇಕಲ್ವೇನ್ರಿ? ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ, ವಯಸ್ಸಾದ್ಮೇಲೂ ಮಾಡ್ಸೋಕ್ಕಾಗತ್ತಾ? ದೇರ್ ಈಸ್ ಆಲ್ಸೋ ಅ ಡಿಫರೆನ್ಸ್ ಇನ್ ದ ಪೇಮೆಂಟ್ ಆಫ್ ವೇಜಸ್. ಎಸ್, 25 ವರ್ಷದವ್ನಿಗೆ ಒಂದು 100 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ, ವಯಸ್ಸಾಗಿರೋರ್ಗೆ ಒಂದು 50 ರೂಪಾಯಿ. ಹಾಗೆ ಕಮಾನ್ ಲೆಟ್ಸ್ ಗೋ. ಹೊಡಿರಿ ಸ್ಕ್ರೀನ್ಶಾಟ್, ಇದು ಹೊಡ್ಕೊಂಬಿಡ್ರಿ ಹಂಗೆ. ವಾಟ್ ಈಸ್ ಕಲೆಕ್ಟಿವ್ ಬಿಹೇವಿಯರ್? ಕಲೆಕ್ಟಿವ್ ಬಿಹೇವಿಯರ್ ಎಲ್ಲ ಒಟ್ಟಿರೋದು ಅಂತ. ಕಲೆಕ್ಟಿವ್ ಬಿಹೇವಿಯರ್ ಈಸ್ ದ ಬಿಹೇವಿಯರ್ ಆಫ್ ಆ್ಯನ್ ಇಂಡಿವಿಜುವಲ್ ವೈಲ್ ಇನ್ ಅ ಗ್ರೂಪ್. ದಟ್ಸ್ ವಾಟ್ ಹಿಯರ್ ಇಟ್ ಈಸ್. ಕಲೆಕ್ಟಿವ್ ಇನ್ ದ ಸೆನ್ಸ್ ದಿಸ್ ಈಸ್ GROUP, group. What is mob? A crowd of people gathered around a common interest without any prior plan is called mob. ಯಾವುದೇ ಪ್ರಯರ್ ಪ್ಲ್ಯಾನ್ ಇಲ್ಲದೆ ಸೇರಿರ್ತಕ್ಕಂಥದ್ದು, ಯಾವುದೇ ಪೂರ್ವ ಯೋಜನೆ ಇಲ್ಲದೆ, ಪ್ಲ್ಯಾನ್ ಇಲ್ಲದೆ, ಯೋಜನೆ ಇಲ್ಲದೆ, ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯೇ ಜನಮಂದಿ. ಓಕೆನಾ? ಮುಂದಕ್ಕೆ ಹೋಗೋಣ. ವಾಟ್ ಈಸ್ ಅ ರಯಾಟ್? ರಯಾಟ್ ಅಂದರೆ ಒಂದು ವಾಯ್ಲೆಂಟ್ ಜಗಳ. ವಾಯ್ಲೆಂಟ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಆಫ್ ಅ ಕ್ರೌಡ್ ಈಸ್ ಕಾಲ್ಡ್ ರಯಾಟ್. ದೊಂಬಿ ಅಂದ್ರೇನು? ನೀವು ಕ್ಲಾಸ್ ರೂಮಲ್ಲಿ ಮ್ಯಾಥ್ ಟೀಚರ್ ಒಂದು PE ಕ್ಲಾಸನ್ನು ಅಕ್ವೈರ್ ಮಾಡ್ಕೊಂಡಾಗ ಏನು ಮಾಡ್ತಿರಲ್ಲ, ಅದೇ ರಯಾಟ್. ಅರ್ಥ ಆಯ್ತೇನ್ರಿ? ದಟ್ಸ್ ಇಟ್. ವಾಟ್ ಈಸ್ ಲೇಬರ್ ಮೂಮೆಂಟ್? ವಾಟ್ ಈಸ್ ಲೇಬರ್ ಮೂಮೆಂಟ್? ಇಫ್ ಅ ಓನರ್ ಆರ್ ಅನ್ ಎಂಟರ್ಪ್ರಿನರ್ ಡಸಂಟ್ ಪೇ certain perfect salary, doesn't give any schemes or any other facilities for an employee will sit for dharni. That's what it is, labor movement. The movement carried out by trade unions of the interests of workers is called a labor
ಮೂವ್ಮೆಂಟ್. ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳುವಳಿಯೇ ಈ ಒಂದು ಸಂಘಟಿತ ಚಳುವಳಿ, ಕಾರ್ಮಿಕರ ಚಳುವಳಿ. ಇದು ನೀಟಾಗಿ ಅಳಿಸೋಣ. ಇದೇನಿದು? ಸಂಘಟನೆಗಳ ಓಕೆ, ಡನ್. ಬ್ಲ್ಯಾಕಲ್ಲಿ ಬರೋಣ ಸ್ವಲ್ಪ ಹೊತ್ತು. ಸ್ಕ್ರೀನ್ಶಾಟ್ ಪ್ಲೀಸ್. ಥ್ಯಾಂಕ್ ಯು. ಹೂ ಲೆಡ್ ದ ಅಪ್ಪಿಕೋ ಚಳುವಳಿ? ಸುಂದರ್ಲಾಲ್ ಬಹುಗುಣ. ಓಕೆ, ನಾನೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ್ಕೊಂಡು. ಸುಂದರ್ಲಾಲ್ ಬಹುಗುಣ ಲೆಡ್ ದ ಅಪ್ಪಿಕೋ ಚಳುವಳಿ ಬಿಕಾಸ್ ಮರಗಳನ್ನು ಕಡಿತಿದ್ರು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಮರಗಳನ್ನು ಕಡಿಬಾರ್ದು ಅಂಥೇಳಿ ಅವ್ರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದೇ ಅಪ್ಪಿಕೋ ಚಳುವಳಿ. ಓಕೆ, ವೈ ವಾಸ್ ಮೂವ್ಮೆಂಟ್ ಅಗೇನ್ಸ್ಟ್ MRPL ಲಾಂಚ್ಡ್? MRPL ಅಗೇನ್ಸ್ಟ್ ಆಗಿ ಮೂವ್ಮೆಂಟ್ ಯಾಕೆ ಲಾಂಚ್ ಆಯಿತು ಅಂದರೆ, ಬಿಕಾಸ್ ದ ಅಜಿಟೇಟರ್ಸ್ ರಿಯಲೈಸ್ಡ್ ದಟ್ ದ ಕೆಮಿಕಲ್ಸ್ ಫ್ರಮ್ ದ proposed oil refinery would destroy the environment. You bejan ನಡೆದಿದೆ. For example, Taj Mahal is not in white color right now. It is quite brown color because of acid rain. Why is acid rain? I mean, acid rain is coming from what and why? Because of the factories over there, I mean in the surroundings of Taj Mahal in Agra. ಅದನ್ನೆಲ್ಲ ತಿಳ್ಕೊಬೇಕಷ್ಟೆ. ಆ್ಯಸಿಡ್ ರೈನ್ ಏನು ಮಾಡೋಕ್ಕಾಗಲ್ಲ. ಈಗಿನ ಇಂಡಸ್ಟ್ರೀಸ್ ಕೇಳಲ್ಲ, ಅವೆಲ್ಲ ನೀರಿಗೆ ಬಿಡೋದು, ಹರಿಲಿ ಅಂತ ಬಿಡೋದು, ಮೋರಿಗಳಿಗೆ ಬಿಡೋದೆಲ್ಲ ಮಾಡ್ತಿರ್ತಾರೆ. ಐ ಮೀನ್ ಡ್ರೈನೇಜ್ ಸಿಸ್ಟಮ್ಗಳಿಗೆ. ವಿ ಕಾಂಟ್ ಡೂ ಎನಿಥಿಂಗ್. ಐ ಮೀನ್ ಗೌರ್ಮೆಂಟ್ ಶುಡ್ ಟೇಕ್ ಇನಿಷಿಯೇಟಿವ್, ಬಟ್ ಗೌರ್ಮೆಂಟ್ will maintain silence because, see, government itself is with businessmen because they want a certain amount of money to purchase us because we are already sold out. I think you got that. ಅರ್ಥ ಆಯ್ತಾ? ನೋಡಿ, what are the causes for child labor? What are the causes for child labor? Is extreme poverty, family conflict. Family conflict, nowadays it's not that much family conflict. I am not seeing that much of family conflict right now. I think so, it may be, I don't know about it. But in that time, so many people were believing that we don't want any education. We just want to earn money, that's it, to do our to be safe in our houses, to feed our own stomach, for our livelihoods. So they were sending for any laboring work like ಗಾರೆ ಕೆಲಸ ಅಂತ ಕರೀತಾರಲ್ಲ, ಗಾರೆ ಕೆಲಸಕ್ಕಾಗಲಿ ಅಥವಾ ಹೊಲದ ಕೆಲಸಕ್ಕಾಗಲಿ, they were sending there. ಡಿವೋರ್ಸ್ ಒಂದು ಕಾರಣನಾ? ಇಲಿಟ್ರಸಿ, ಚೈಲ್ಡ್ ಏಜ್ ಅಬ್ಡಿಕೇಶನ್, ಇವುಗಳು. ಪ್ಲೀಸ್ ನೋಟ್ ಡೌನ್ ದ ಪಾಯಿಂಟ್ಸ್, ಮೈ ಲಾರ್ಡ್. These are the points which will repeat in your exam, my lord. Please take screenshot. What are the consequences of the child labor? Okay, my lord, please read it out. I can't read. I don't have patience to read this because this is a common example for child labor. Consequences of child labors. Take screenshot, my lord. Enjoy the PPT. This has been finished, my lord. That was the last slide of the total PPT. I am ending the class of sociology, my boys and girls. Thank you so much for your cooperation. Let us end this class now. ಓದ್ಕೊಳ್ರಿ, ಇನ್ನೇನಾಯ್ತು ಅಷ್ಟೇ. ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿರಲ್ಲ, ಎಲ್ಲ ನೀಟಾಗಿ ಓದ್ಕೊಳ್ಳಿ, ಯಾವುದು ಬಿಡೋಕೆ ಹೋಗಬೇಡಿ. ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ, ಮಾರ್ಕ್ಸು ಬಿಡುತ್ತೆ ನಿಮ್ಮನ್ನು. ಸಿಂಪಲ್ ಮಾರ್ಕ್ಸು ಬಿಡುತ್ತೆ. ಸ್ಟ್ರಾಟಜಿ ವಿಡಿಯೋ ಒಂದು ಸರ್ತಿ ನೋಡಿ, ಹಿಸ್ಟ್ರಿ ವಿಡಿಯೋನೂ ಮುಗಿಸಿ ಅದೇ ನೋಡಿ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿದೆ, ಯಾವುದೂ ಬಿಟ್ಟಿಲ್ಲ. PYQs ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ ಆಲ್ ಕವರ್ ಆಗುತ್ತೆ. ಲೆಟ್ ಅಸ್ ಮೀಟ್ ಆಫ್ಟರ್ ಎಕ್ಸಾಮಿನೇಷನ್. ಐ ಹೋಪ್ this lesson or this lecture is very much useful for you guys. Okay,
ಥ್ಯಾಂಕ್ ಯು ಸೋ ಮಚ್ ಮಕ್ಕಳ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.